Morning, Shubha. Uh, a new topic, a new unit, rather, new unit. Magnetism and magnetic materials is our topic. Actually, some of these topics in this chapter, in this unit, some of the topics are deleted in the new syllabus, but those topics though deleted by the board, but they become very important understanding for our journey. Therefore, as far as possible, we try to finish or we try to cover all the concepts, including the deleted portion also. In fact, the same happened in the previous chapters also. In the previous chapters also, some topics and concepts were deleted, but we have not deleted from our preparation. We made it a part of it, right? So now the upper key is about magnetism and magnetic materials. The fundamentals of magnetism under the name of magnetostatics, I have already introduced you for the topic of electromagnetics. There I have introduced what is meant by magnet, which is always a dipole. What is meant by magnetic pole? What is meant by magnetic dipole moments? What are the units? Right? And about the details like whether they are scalars or vectors, what is the direction, how to draw those vectors, and most important thing, the magnetic flux, magnetic induction strength. This already I have introduced you, with good details. ಸಾಕಷ್ಟು ಡೀಟೇಲ್ಸ್ನ ನಾನು ಇದೆಲ್ಲ ಟಾಪಿಕ್ಸು ಇದೆಲ್ಲ ಕಾನ್ಸೆಪ್ಟ್ ನಿಮ್ಗೆ ಹೇಳಿದ್ದೀನಿ. ಹೋಲ್ ಸ್ಟ್ರೆಂತ್ ನೋಡ್ಕೊಡಿ, SI ಯೂನಿಟ್, ಮ್ಯಾಗ್ನೆಟಿಕ್ ಮೂಮೆಂಟ್, ಮ್ಯಾಗ್ನೆಟಿಕ್ ಫ್ಲಕ್ಸ್, ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್, ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್, because that single definition of magnetic flux becomes a strong basis for one chapter which is due for us next week or so. Next week ನಾವು ಒಂದು ಟಾಪಿಕ್ ಮಾತಾಡ್ತೀವಿ. ಹೆಸರೇನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ದೊಡ್ಡ ಟಾಪಿಕ್, ಬಿಗ್ ಟಾಪಿಕ್, ಪಾಪ್ಯುಲರ್ ಟಾಪಿಕ್, but very strong basis is there in this definition of magnetic flux, and then of course capital B, magnetic induction. ಇವೆಲ್ಲ ಮಾಡಿದ್ದೀವಿ. ಒನ್ ಟೈಮ್ ಜಸ್ಟ್ ನಿಮ್ಗೆ ತೋರಿಸ್ತೀನಿ. ನಾನು ಏನು ತೋರಿಸ್ತಾ ಇದ್ದೀನಿ, ಪೋಲ್ ಸ್ಟ್ರೆಂತ್, and always dipole, always dipole, always dipole, pole strength, pole strength. Now I have used a symbol small m. In fact, textbook ಅಲ್ಲಿ pole strength ಅನ್ನೋದು ಎಲ್ಲಿ ಯೂಸ್ ಮಾಡಿಲ್ಲ, ಅದಕ್ಕೆ ಸ್ಮಾಲ್ ಎಮ್ ಅನ್ನೋ ಸಿಂಬಲ್ ಎಷ್ಟು ಚಾನ್ಸ್ ಇಲ್ಲ. ಅವ್ರು ಕ್ಯಾಪಿಟಲ್ ಈ ಸ್ಮಾಲ್ ಎಮ್ ಅನ್ನೋದು ಡೈಪೋಲ್ ಮೂಮೆಂಟ್ಗೆ ಯೂಸ್ ಮಾಡಿದ್ದಾರೆ. ಸೊ ನೀವು ಯಾರಾದ್ರೂ ಕನ್ಫ್ಯೂಸ್ ಆಗಿದ್ರು ನಮ್ಮ ಹತ್ರ ಹೇಳ್ತಾ ಇದ್ದೀನಿ, ಸ್ಮಾಲ್ ಎಮ್ ನಾನು ಪೋಲ್ಸ್ನ ಯೂಸ್ ಮಾಡಿದ್ದೆ. ಆ್ಯಂಡ್ ಈ ಡೈಪೋಲ್ ಬಗ್ಗೆ ಮಾತ್ರ ಅವ್ರ ಮತ್ತು ಕೂಡ ಯು ರಿಮೆಂಬರ್ ವಾಟ್ ಈಸ್ ದಟ್ ಆಕ್ಸಿಯಲ್ ಲೈನ್ ಅದೆಲ್ಲ ಬರೆಯಲು ಮತ್ತು ಬಿಕಾಸ್ ಇವೆಲ್ಲ ಬರೆದಾಗ ಮತ್ತು ಯು ಶುಡ್ ರಿವೈಸ್ ಯುವರ್ ನೋಟ್ಸ್. ಆಕ್ಸಿಯಲ್ ಲೈನ್ ಅಂದರೆ ಏನು, ಈಕ್ವಟೋರಿಯಲ್ ಲೈನ್ ಅಂದರೆ ಏನು, ರೈಟ್? SI ಯೂನಿಟ್ ಏನು ಬರ್ತಿದ್ದೀವಿ ಎಲ್ಲರಿಗೂ, ಆಂಪಿಯರ್ ಮೀಟರ್ ಎಲ್ಲಿ ಬಂದಿದೆ, ಹೇಗೆ ಬಂದಿದೆ ಅಂತ ಕೂಡ ನಾನು ತೋರಿಸಿದ್ದೀನಿ. ಬಯೋಟ್ ಸೋರ್ಸ್ ಬರೆಯುವಾಗ ಕರೆಂಟ್ ಎಲಿಮೆಂಟ್ ಅಂತ ಬಂದಿದೆ, IDL sin θ ಅಂತ ಬಂದಿದೆ, I ಫಾರ್ ಕರೆಂಟ್, DL ಫಾರ್ ಲೆಂತ್ ಎಲಿಮೆಂಟ್ ಅಂತ, ಅದಕ್ಕೆ ಆಂಪಿಯರ್ ಮೀಟರ್ ಬಂದಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಆಂಪಿಯರ್ ಮೀಟರ್, ಪೋಲ್ ಸ್ಟ್ರೆಂತ್, ನಾವು ಡೈಪೋಲ್ ಮೂಮೆಂಟ್, ಡೈಪೋಲ್ ಮೂಮೆಂಟ್ ಸಿಂಬಲ್ ನಾನು ಕ್ಯಾಪಿಟಲ್ ಎಮ್ ಯೂಸ್ ಮಾಡಿದ್ದೆ. ಸ್ಮಾಲ್ ಎಮ್ ಅಕಾರ್ಡಿಂಗ್ ಟು ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ತೀರಾ, ದಟ್ ಈಸ್ ಆಲ್ಸೋ ಓಕೆ, ನೋ ಇಶ್ಯೂಸ್. ಓಕೆ, ನೀವು ಪೋಲ್ ಸ್ಟ್ರೆಂತ್ ಎಮ್ ತೆಗಿಬೇಕು, ಯೂಸೇ ಮಾಡೋದು ಅಂದ್ಕೊಡಿ ನೀವು. ಅದಕ್ಕೆ ನಾನು ಏನು ಬರ್ತೀನಿ, ಡೈಪೋಲ್ ಮೂಮೆಂಟ್ ಕ್ಯಾಪಿಟಲ್ ಎಮ್ ಅಂತ ಬರ್ತಿದ್ದೀನಿ. Okay, units and definition
ಡೆಫಿನೇಷನ್ ನಾವು ಬರೆಯುವಾಗ ಏನು ಮಾಡಿದ್ದೀವಿ ನೆನಪಿದೆಯಾ? ಎಸ್ ಹೋಲ್ ಸ್ಟ್ರೆಂತ್ ಮಲ್ಟಿಪ್ಲೈಡ್ ವಿತ್ ಡೈಪೋಲ್ ಲೆಂತ್ ಆಫ್ ಡೈಪೋಲ್ ಅಂತ ಬರ್ತದೆ. ಲೆಂತ್ ಆಫ್ ದ ಡೈಪೋಲ್ ಅಂತ ಕೂಡ ಮೀನಿಂಗ್ ಹೇಳಿದ್ದೀವಿ. ನಾನು ಒನ್ ಮೋರ್ ಟೈಮ್ ತೋರಿಸ್ತಾ ಇದ್ದೀನಿ. ನಾರ್ತ್ ಪೋಲ್ ಸೌತ್ ಪೋಲ್ ಹೀಗಿದೆ ಅಂದ್ಕೊಳ್ಳಿ. ದಿಸ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಲೆಂತ್. ಒಂದು ವೇಳೆ ನಾನು ಇದನ್ನು ಈ ಥರ ಬೆಂಡ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಅವಾಗ ದಿಸ್ ಇಸ್ ನಾರ್ತ್ ಪೋಲ್ ಸೌತ್ ಪೋಲ್. ದಿಸ್ ಈಸ್ ಕಾಲ್ಡ್ ದ ಮ್ಯಾಗ್ನೆಟಿಕ್ ಲೆಂತ್. ಒಂದು ವೇಳೆ ಮ್ಯಾಗ್ನೆಟ್ ಈ ಥರ ಇದೆ, ಆರ್ಕ್ ಶೇಪಲ್ಲಿದೆ, ಅವಾಗ ದಿಸ್ ಇಸ್ ವಾಟ್ ಈಸ್ ಎನ್ ಎಸ್. ದಿಸ್ ಈಸ್ ವಾಟ್ ಈಸ್ ಮ್ಯಾಗ್ನೆಟಿಕ್ ಲೆಂತ್. ಆ ಥರ ತಗೊಳ್ತೀವಿ. ನಾಟ್ ದಿಸ್ ಲೆಂತ್. ಪೋಲ್ಸ್ ಮಧ್ಯ ಇರೋ ಸ್ಟ್ರೈಟ್ ಡಿಸ್ಟೆನ್ಸ್ ತಗೋಬೇಕು ಅಂತ ಮಾತಾಡಿದ್ದೀವಿ. ಪೋಲ್ ಸ್ಟ್ರೆಂತ್ ಟೈಮ್ಸ್ ಡೈಪೋಲ್ ಲೆಂತ್ ಅಂತ ಬರೆದಿದ್ದೀವಿ. ಎಸ್ ಐ ಯೂನಿಟ್ ಆಂಪಿಯರ್ ಮೀಟರ್ ಸ್ಕ್ವೇರ್ ಬರೆದಿದ್ದೀವಿ. Is it not? And most important, vector along axial line from yes south pole to north pole. Along axial line from south pole to north pole. ಈ ವೆಕ್ಟರ್ ಮಾತ್ರ ನಮಗೆ ವೆರಿ ಇಂಪಾರ್ಟೆಂಟ್. ಬೋರ್ಡ್ ಎಕ್ಸಾಮ್ ಬಿಯಾಂಡ್ ನೀವೇನ ಮಾಡಬೇಕು ಅಂದಾಗ this is a very important tool. Vector, how to draw, ಅದು ಕೊಟ್ಟಾಗ ನಾನು ಬಿಕಾಸ್ ವೆಕ್ಟರ್ ಪ್ರಾಡಕ್ಟ್, ವೆಕ್ಟರ್ ಮಲ್ಟಿಪ್ಲಿಕೇಶನ್ ಅವೆಲ್ಲ ಕೂಡ ಎಕ್ಸಾಂಪಲ್ಸ್ ಬಂದಾಗ 1000 ಕೂಡ ಮಾಡೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ. ದಟ್ ಈಸ್ ಐ ಆಮ್ ಟೆಲಿಂಗ್ ಯು. ಯು ಪ್ಲೀಸ್ ಮೇಕ್ ಶೋರ್ ಅಬೌಟ್ ದಿಸ್ ಡೈಪೋಲ್ ಮೂಮೆಂಟ್ಸ್. ಆಮೇಲೆ ಏನು ಮಾಡ್ತಿದ್ವಿ ನೆನಪಿದೆಯಾ? ಕೂಲಂಬಿಕ್ ಫೋರ್ಸ್ ಬರ್ತಿದ್ವಿ. ಎಫ್ ಇಸ್ ಈಕ್ವಲ್ ಟು mu naught by 4 pi small m1 m2 upon r square. ನೆನಪಿದೆಯಾ? such that like poles repel, unlike poles attract. mu naught, a constant, assigned value 4 pi to 10 rise minus 7 Newton per ampere square, Henry per meter, 11. So this is what is Coulombic force in magnetism, magnetic poles bandaga. And definition of capital B. B is equal to the B, F pi m BV, units n BV, mood unit BV, NN BV, yes, ಮತ್ತು ನಾನೇ ಬರೀತೀನಿ Newton per ampere meter, or else we also write it as Weber per meter square. W ಬರೀ ಬರುತ್ತೆ, W ಅಂದರೆ ವ್ಯಾಟ್ ಆಗುತ್ತೆ, WEB Weber per meter square. That is nothing but Tesla T ಅಂತ ಬರ್ತಿದ್ದೀವಿ. These are all SI units ಅಂತ ಬರ್ತಿದ್ದೀವಿ. These are all SI units ಅಂತ ಬರ್ತಿದ್ದೀವಿ. B is also vector. B bar is equal to F bar by M. M ಅನ್ನೋದು ಸ್ಕೇಲರ್. Dipole pole strength is a scalar. Weber per meter square. ಇದೆಲ್ಲ SI units. CGS ಕೂಡ ಕೊಡ್ತಾರೆ, ನೆನಪಿಟ್ಕೊಳ್ಳಿ. ಆಲ್ರೆಡಿ ಹೇಳಿದ್ದೀನಿ ಬೇಕು ನಾನು. CGS unit of capital B, magnetic induction, ಏನಾಗುತ್ತೆ ಅಂದರೆ it is dyne. CGS unit is dyne. So I'm going to dyne, gauge, GAUSS, gauge, symbol capital G ಅಂತ ಬರುತ್ತೆ. So gauge is the CGS unit of capital B. Whenever we are given CGS, never forget to convert it into SI units. Conversion ಕೂಡ ನಾನು ಹೇಳ್ತಾ ಇದ್ದೀನಿ, such that 1 Tesla is 10 rise 4 gauss. ನಿಮ್ಗೆ ಯಾವಾಗನ್ನ 30 gauss ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. How to convert? Now this is nothing but 30 times 10 rise minus 4 Tesla. ನಾನು Tesla is equal to 10 to 4 gauss ಅಂತ ಬರೆದಿದ್ದೀನಿ. ಗಾಸ್ ಅನ್ನು ಕೊಟ್ಟಾಗ ಏನು ಮಾಡಬೇಕು? ಕನ್ವರ್ಷನ್ ಫ್ಯಾಕ್ಟರ್ ಇಸ್ 10 rise minus 4 is the conversion factor. ಅವಾಗ ಟೆಸ್ಲಾ ಆಗುತ್ತೆ. ಸಿ ಗಾಸ್ ಬಿಕಮ್ಸ್ ಟೆಸ್ಲಾ, ಕನ್ವರ್ಷನ್ ಫ್ಯಾಕ್ಟರ್ 10 rise minus 4. ಇವೆಲ್ಲ ಕೂಡ ಬೋರ್ಡ್ ಎಕ್ಸಾಮಿಂದ ಹಿಡಿದು ಫಾರ್ ಎನಿ ಅದರ್ ಥಿಂಗ್. ಯೂನಿಟ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ. ಯೂನಿಟ್ಸ್ ಯು ಹ್ಯಾವ್ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ನಾಟ್ ಎಟ್ ಆಲ್ ಎ ಮೆಮರಿ ಅಂತ ಹೇಳಿದ್ದೀನಿ. ಯೂನಿಟ್ಸ್ ನಿಮಗೆ ಎಷ್ಟು ಅಥೆಂಟಿಸಿಟಿ ಇರುತ್ತೋ, your numerical approach, your approach towards all your challenges
ಅದು ಬಿಯಾಂಡ್ ಏನಾಗುತ್ತೆ ಅಂದರೆ ಆ್ಯಸ್ ಎನ್ ಇಂಡಿವಿಜುವಲ್ ಯುವರ್ ಕ್ಲಾರಿಟಿ ಆಫ್ ಥಾಟ್ ಬೆಳೆಯುತ್ತೆ. ನೀವು ಯಾವ ವಿಚಾರವನ್ನಾದರೂ ಕೂಡ ನೀವು ಕ್ಲಿಯರ್ ಆಗಿ ಒಂದು ಮೆಥಾಡಿಕಲ್ ಆಗಿ ಥಿಂಕ್ ಮಾಡೋಕ್ಕೆ ಬರುತ್ತೆ ನಿಮಗೆ. ದಟ್ ಈಸ್ ವಾಟ್ ಈಸ್ ದ ಅಡ್ವಾಂಟೇಜ್ ಥ್ಯಾಂಕ್ಸ್ ಟು ಫಿಸಿಕ್ಸ್. ಡೋಂಟ್ ಫರ್ಗೆಟ್, ಥ್ಯಾಂಕ್ಸ್ ಟು ಫಿಸಿಕ್ಸ್ ಅವೆಲ್ಲ ನಿಮ್ಗೆ ಹೇಳ್ಕೊಡುತ್ತೆ. ಸೊ ದಿಸ್ ಈಸ್ ವಾಟ್ ಈಸ್ ಕೂಲಂಬಿಕ್ ಫೋರ್ಸ್ ಆ್ಯಂಡ್ ಆಲ್ ಇಂಪಾರ್ಟೆಂಟ್ ಬಿ ಬಾರ್ ಅನ್ನೋ ಒಂದು ವೆಕ್ಟರ್ಗಳಿದೆ. ದಿಸ್ ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಫಾರ್ ಅಬೌಟ್ 1 hour or 1.5 hours ಆಲ್ ಇವೆಲ್ಲ ಮಾತಾಡಿದ್ವಿ, ರೈಟ್? ನೌ ಟುಡೇ I begin magnetism topic with this dipole, idea of dipole. ಮತ್ತು ಹೇಳ್ತಾ ಇದ್ದೀನಿ, ಟೆಕ್ಸ್ಟ್ ಬುಕ್ ನೋಡಿಬಿಟ್ಟು ಟೆಕ್ಸ್ಟ್ ಬುಕ್ ಆರ್ಡರ್ ನೋಡಬೇಡಿ. ಮತ್ತು ಹೇಳ್ತಾ ಇದ್ದೀನಿ, ಟೆಕ್ಸ್ಟ್ ಬುಕ್ ಯಾರು ನೋಡಬೇಡಿ. ನೀವು ಟೀಚರ್ ಬರ್ತಾ ಇರೋ ಒಂದು ಸೀಕ್ವೆನ್ಸ್ ಫಾಲೋ ಮಾಡಿ. ಸೊ ದ್ಯಾಟ್ ವಿ ಆರ್ ಡೂಯಿಂಗ್ ಇಟ್ ಫಾರ್ ಎ ಬೆಸ್ಟ್ ಪರ್ಪಸ್. ವಿ ಆರ್ ಡೂಯಿಂಗ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ಫಾರ್ ಬೆಸ್ಟ್ ರಿಸಲ್ಟ್ಸ್ ಅಂತ ನೆನಪಿಟ್ಕೊಳ್ಳಿ. ಮ್ಯಾಗ್ನೆಟಿಸಮಲ್ಲಿ ನಾನು ಫಸ್ಟ್ ಟಾಪಿಕ್ ಏನಿದೆ, ಬಾರ್ ಮ್ಯಾಗ್ನೆಟ್ ಡ್ಯಾಶ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋದು ಹೇಳಿ. ಬಾರ್ ಮ್ಯಾಗ್ನೆಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಇದು ನನ್ನ ಟಾಪಿಕ್. Again, ಒಂದು ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ, 100 ಸ್ಟಾರ್ ಹಾಕ್ಕೊಳ್ಳಿ. ಡೆರಿವೇಶನ್ ಅಂತಾರೆ, ವೆರಿ ಈಸಿ ಪಾರ್ಟ್. ಏನು ಡೆರಿವೇಶನ್ ಮಾಡ್ತಾ ಇದ್ವಿ ಅಂತ ಬಿಟ್ಟರೆ ಕಾನ್ಸೆಪ್ಟ್ ಏನು ಅಂದರೆ ಮ್ಯಾಗ್ನೆಟಿಕ್ ಇಂಡಕ್ಷನ್ ಡ್ಯೂ ಟು ಬಾರ್ ಮ್ಯಾಗ್ನೆಟ್. ಕೀವರ್ಡ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಡ್ಯೂ ಟು ಬಾರ್ ಮ್ಯಾಗ್ನೆಟ್. ಅದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ನೌ ರೈಟಿಂಗ್ ಕೇಸ್ 1. ಏನಪ್ಪ ಅಂದರೆ ಕ್ಯಾಪಿಟಲ್ ಬಿ ಆನ್ ಆಕ್ಸಿಯಲ್ ಪಾಯಿಂಟ್. ಹತ್ರ ಫೈಂಡಿಂಗ್. ಬಿ ಅನ್ನೋದು ಎಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಆಕ್ಸಿಯಲ್ ಪಾಯಿಂಟ್ ಹತ್ರ ಮಾಡ್ತಾ ಇದ್ದೀವಿ. ಇದು ಕೂಡ ಡೆರಿವೇಶನ್ ಅಂತಾರೆ. ಬಟ್ ಏನು ಡೆರಿವೇಶನ್ ಅಂತ ಚೆನ್ನಾಗಿ ನೋಡಿ, ಬಿಕಾಸ್ ನಾವು ಬರೆಯೋ ನೋಟ್ಸ್, ನಾವು ಮಾಡೋ ಡೆರಿವೇಶನ್ ಎಲ್ಲ ಕೂಡ ಇವಾಗ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಐ ಕಾಲ್ ಇಟ್ ಫಿಸಿಕ್ಸ್, ಯು ಆಲ್ಸೋ ಬೆಟರ್ ಕಾಲ್ ಇಟ್ ಫಿಸಿಕ್ಸ್, ನಾಟ್ ಎ ಡಯಾಗ್ರಾಮ್. ಏನು ಬರೀತಾ ಇದ್ದೀವಿ ನೋಡಿ, ನಾವು ಕನ್ಸಿಡರ್ ಎ ಬಾರ್ ಮ್ಯಾಗ್ನೆಟ್ಸ್. ಇದು ಒಂದು ಬಾರ್ ಮ್ಯಾಗ್ನೆಟ್ ಅಂತೀವಿ. ದಿಸ್ ಈಸ್ ಎ ಬಾರ್ ಮ್ಯಾಗ್ನೆಟ್. ಈ ಬಾರ್ ಮ್ಯಾಗ್ನೆಟ್ ಆಫ್ ಲೆಂತ್ ತಗೊಳ್ತೀನಿ, ಬಾರ್ ಮ್ಯಾಗ್ನೆಟ್ಗೆ ಲೆಂತ್ ಬರೀತೀನಿ, NS ಅಂತ ಬರೀತಾ ಇದ್ದೀನಿ ನೋಡಿ. NS is a bar magnet ಅಂತ ಬರೆದು ಕೆಳಗಡೆ ನಾನು ಏನು ಬರೀತಾ ಇದ್ದೀನಪ್ಪಿ, ಬ್ಲ್ಯಾಕಲ್ಲಿ ಬರೀತೀನಿ, ಡಾಟಾ ಎಲ್ಲ. NS is equal to 2L ಅಂತ ಬರೆದಿದ್ದೀನಿ. This O is the center of the magnet. Geometric center ಅದು. O is the center of the magnet ಅಂತ ಬರೆದಿದ್ದೀನಿ. Now I will show the axial line. You remember what is meant by axial line? A line joining the poles and the center. Center na poles na join ಮಾಡಬೇಕು. ನಾನು ಒಂದು ರೆಡ್ ಕಲರ್ ಇಂದ ಬರೀತಾ ಇದ್ದೀನಿ. Hope you can see that. ಏನಪ್ಪ ಕಾಣಿಸ್ತಾ ಇದೆಯಾ ನೋಡಿ. This is the axial line. ನಾನು ರೆಡ್ ಕಲರ್ ಅಲ್ಲಿ ತೋರಿಸಿದ್ದೀನಿ. Yes, this is axial line. I call this as some x dash under mark x dash under ಬರಲಿ. ಇದು ಯಾವ್ದಾದ್ರು ಸಿಂಬಲ್ ಬರ್ಕೊಳ್ಳಿ, ಯಾವುದೊಂದು ಸಿಂಬಲ್ ಬೇಕಲ್ಲ. x dash ಅನ್ನೋದೇನು, axial line. Okay, so O is the center, NS are magnetic poles. This is a magnet, bar magnet of length 2L and pole strength small m ಅಂತ ತಗೊಳ್ತೀನಿ. Pole strength small m ಅಂತ ತಗೊಳ್ತೀನಿ. Now axial point ಅಂದಿದ್ದಲ್ಲ, now let me show
one axial point. So here I show a point and I call this point P. So P is an axial point. Remember, distance of axial point or any other point is always from the center of the dipole. The electric dipole or magnetic dipole, always the distances are from center of the dipole to the point. Is it not? So now I am writing here, what is that? Yes, O in the P distance ಬರೀತಾ ಇದ್ದೀನಿ. OP is equal to, I will call it as some R. OP ನಾನು ಏನು ಕರೀತೀನಿ? R ಅಂತ ಬರೀತೀನಿ. ಅವಾಗ NS is equal to L ಆದರೆ ಅರ್ಥ ಏನಪ್ಪಿ? NO is equal to OS is equal to L ಆಗುತ್ತೆ, ಅದು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು 2L ತಗೊಂಡಿರೋದು. ಇಫ್ ಇಟ್ ಈಸ್ ಟೇಕನ್ as L/2 L/2 ಆಗುತ್ತಲ್ಲ, L/2 ಸ್ಕ್ವೇರ್ಸ್ ಮಾಡೋದು ಎಲ್ಲ ಬರೆಯೋದಕ್ಕಲ್ಲ, ಇದು ಕಂಫರ್ಟಬಲ್ ಅಂತ ಮ್ಯಾಥಮೆಟಿಕಲ್ ಕನ್ವೀನಿಯನ್ಸ್. I have taken it as 2L, half the length becomes L. Therefore, ಈ symbols are ಎಲ್ಲಾದರೂ ಕೂಡ L does not represent length of the magnet but half length of the magnet ಅಂತ ಅರ್ಥ ಮಾಡ್ಕೊಳ್ಳಿ. OP is equal to ಎಷ್ಟು ಬಂದಿದ್ದೀನಿ? OP is equal to R. OP is equal to R ಬಂದಿದ್ದೀನಿ ಅಂದ್ಕೊಂಡಿದ್ದೆ. ಇದರ ಅರ್ಥ ಏನಾಗುತ್ತಪ್ಪಿ? ಇವಾಗ SP is equal to ಏನಾಗುತ್ತೆ? SP is equal to ಏನಾಗುತ್ತೆ? OP minus OS ಆಗುತ್ತಲ್ವಾ? ಅಂದ್ರೆ ಏನಾಗುತ್ತೆ ಇದು? R minus L. And therefore NP ಏನಾಗುತ್ತೆ ಹೇಳಿ? N to P ಏನಾಗುತ್ತೆ ಹೇಳಿ? NP is equal to ನಾವೇನು ಬರೀಬಹುದು? OS plus ON ಬರೀಬಹುದಲ್ಲ? ಅದಕ್ಕೆ this becomes NP is equal to R plus L ಆಗುತ್ತೆ. ಫಿಗರ್ ಅನ್ಬೇಡಿ, ಫಿಸಿಕ್ಸ್ಗೆ ನಾನು ಜಾಮೆಟ್ರಿ ಕೂಡ ಬಂದಿದ್ದೀನಿ. ನಿಮಗೆ ನೋಟ್ಸ್ ಸಿಗಿರಬೇಕು, ಎಕ್ಸಾಮಿನೇಷನ್ ರೆಪ್ರೆಸೆಂಟೇಷನ್ ಕೂಡ ಹೀಗೆ ಇರಬೇಕು. ನಾವು ಇವಾಗ ನೆಕ್ಸ್ಟ್ ಟೈಮ್ ಬರೀತಾ ಇದೀವಿ ನೋಡಿ. ಸೊ ನಾವು ಇಲ್ಲಿ ಬರ್ದಿರೋದೆಲ್ಲ ಕೂಡ ನೋಟ್ಸ್ ಬರ್ಬಿಡೋಣ, ಇಲ್ಲೇನಿರೋದು ಬರೆದ್ಬಿಡೋಣ. ವಾಟ್ ಈಸ್ ದಟ್? Consider a bar magnet of length 12 and pole strength small m. Pole strength small m. Pole strength small m such that x dash is its axial line. ಈ ನೋಟ್ಸ್ ಯಾರು ಬರೆಯಲ್ಲ, ನಾನು ಹೇಳ್ತಾ ಇದ್ದೀನಿ ನೀವು ಬರೀಬೇಕು. ಯಾಕೆ ಬರೀಬೇಕು ಅಂತ ನಾನು ಮತ್ತು ಹೇಳ್ತಾ ಇದ್ದೀನಿ, ಬರೀ ಎಕ್ಸಾಮ್ ಅಲ್ವಾ. ಇಟ್ ಈಸ್ ದ ವೇ ವಿ ಇಂಪ್ರೂವ್ ಅವರ್ ಪರ್ಸನಾಲಿಟಿ, ಅವರ್ ಎಕ್ಸ್ಪ್ರೆಷನ್, ಎವ್ರಿಥಿಂಗ್. Opportunity for us to improve our strengths, to use our strengths and to make ourselves more and more into action. ಇದೆಲ್ಲ ಇದು ಆಪರ್ಚುನಿಟಿ ಕೊಡ್ತಾ ಇದಲ್ವಾ, ಯೂಸ್ ಮಾಡಬೇಕು. ಎಕ್ಸ್ ದಾಟ್ ಪಿ ಅನ್ನೋದು ಏನಾಗುತ್ತೆ? ಪಿ ಈಸ್ an axial point. P is an axial point at a distance, yes, at a distance R from the center ಅಂತ ಹೇಳಬೇಕಾಗಿಲ್ಲ, it is understood. Even what is the objective? We need to find induction at the point P. P ಹತ್ರ ನಮಗೆ induction ಬೇಕು. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? To find induction at P. To find induction at P. P ಹತ್ರ induction ಬೇಕಾದ್ರೆ ಏನು ಮಾಡ್ತೀವಿ? We assume a test north pole. ಬ್ರಾಕೆಟ್ ಅಲ್ಲಿ ಏನು ಬರ್ತಾ ಇದ್ದೀನಿ? M naught ಅಂತ ಬರೀತಾರೆ. ಟೆಸ್ಟ್ ನಾರ್ತ್ ಪೋಲ್ ಅಟ್ P ಅಂತ ಬರ್ತಿದ್ದೀವಿ. ಇದು ನಿಮ್ಗೆ ಅರ್ಥ ಆಗಿದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಮಾತಾಡಿದ್ದೀವಿ. ಇಂಟೆನ್ಸಿಟಿ ಅಟ್ ಆಕ್ಸಿಯಲ್ ಪಾಯಿಂಟ್, ಇಂಟೆನ್ಸಿಟಿ ಅಟ್ ಇಕ್ವಿಟೋರಿಯಲ್ ಪಾಯಿಂಟ್. ಕಾನ್ಸೆಪ್ಟ್ ರಿಮೆಂಬರ್, ನೋಟ್ಸ್ ನೋಡಿ. Same lines we will write here with a difference. And the electric dipole, now this is magnetic dipole, and the charge is the pole strength, and the test positive charge is the test north pole.
ಸೇಮ್ ಲೈನ್ಸ್, ಡಿಫರೆನ್ಸ್ ಏನು ಬರುತ್ತೆ, ಅಲ್ಲಿ ಕೂಲಂಬಿಕ್ ಫೋರ್ಸ್, ಇಲ್ಲಿ ಕೂಲಂಬಿಕ್ ಫೋರ್ಸ್. ಅದು ಕಾನ್ಸ್ಟೆಂಟ್ 1/4πε0, ಇಲ್ಲಿ ಕಾನ್ಸ್ಟೆಂಟ್ μ0/4π. ಸೇಮ್ ಲೈನ್ಸ್ ನೋಡಿ. ಇದು ಬರೆದಿದ್ದೀವಿ, ಆ್ಯಕ್ಚುಲಿ ಇದು ಫ್ರೀ. ಎಲೆಕ್ಟ್ರಿಕ್ ಡೈಪೋಲ್ ಕಲ್ತಿದ್ದೀವಿ ಅಂದರೆ ಮ್ಯಾಗ್ನೆಟಿಕ್ ಡೈಪೋಲ್ ಇಸ್ ಫ್ರೀ ಆ್ಯಕ್ಚುಲಿ. To find magnetic induction at P, assume test north pole at P ಅಂದಿದ್ದೀವಿ. ಇವಾಗ P ಹತ್ರ ನೀವು ಒಂದು M0 ಅಂತ ಇಮ್ಯಾಜಿನ್ ಮಾಡಿ ಅಂತೇಳಿ. ನಾವು ಕ್ವಶನ್, ಈ M0 ಟೆಸ್ಟ್ ನಾರ್ತ್ ಪೋಲ್ ಏನಾಗುತ್ತೆ? ಅಟ್ರಾಕ್ಟೆಡ್ ಬೈ ಸೌತ್ ಪೋಲ್, ರಿಪೆಲ್ಡ್ ಬೈ ನಾರ್ತ್ ಪೋಲ್. ಸೊ M0 ಮೇಲೆ ಎರಡು ಫೋರ್ಸ್ ಬರ್ತಾ ಇದೆ. Attractive due to south pole, repulsive due to north pole of this bar magnet. ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಎರಡು ಸತಿ ಕೂಲಂಬಿಕ್ ಫೋರ್ಸ್ ಬರೀಬೇಕು. ಆ ಕೂಲಂಬಿಕ್ ಫೋರ್ಸ್ ಬರೆದು ವೆಕ್ಟರ್ಸ್ ಬರೀಬೇಕು. ಫೈನಲಿ ವೆಕ್ಟರ್ ಅಡಿಷನ್ ತಗೋಬೇಕು. 2 ಸ್ಟೆಪ್ ಪ್ರಾಸೆಸ್. ಕೂಲಂಬಿಕ್ ಫೋರ್ಸ್ ಬರೆದು ಎರಡು ವೆಕ್ಟರ್. ಸೆಕೆಂಡ್ ಸ್ಟೆಪ್ಪಲ್ಲಿ ವೆಕ್ಟರ್ಸ್ನ ಆ್ಯಡ್ ಮಾಡೋದು. ಸಿಂಪ್ಲಿಫಿಕೇಶನ್ ಅಂದ್ಕೊಳ್ಳಿ. ಅಡಿಷನ್ ಸಬ್ಟ್ರಾಕ್ಷನ್ ಅನ್ನೋದು 6th ಕ್ಲಾಸ್ 7th ಕ್ಲಾಸ್. ಸೊ ನೋಡಿ ಏನು ಮಾಡ್ತಾ ಇದ್ದೀವಿ. M0 experiences an attractive force. ಇದನ್ನು ನಾನು FS ಬಾರ್ ಅಂತ ಕರಿತೀನಿ. ಅಟ್ರಾಕ್ಟಿವ್ ಫೋರ್ಸ್ FS ಬಾರ್ ಅಂದರೆ FS ಬಾರ್ ಅಲ್ವಾ. ನಾನು ಇದೇ ತೋರಿಸ್ತಾ ಇದ್ದೆ ಮತ್ತು ಬ್ಲ್ಯಾಕನ್ನು ತೋರಿಸ್ತಾ ಇದ್ದೀನಿ ನೋಡಿ. FS ಬಾರ್ ಎಸ್. ಯಾವ ರೀತಿ ಡೈರೆಕ್ಷನ್? ಅಲಾಂಗ್ PS ಅಂತ ಕಾಣಿಸ್ತದೆ. ಅಲಾಂಗ್ PS ಅಂತ ಕಾಣಿಸ್ತದೆ. ಅದೇ ಒಂದು ಕೆಳಗಡೆ ಬರೀತಾ ಇದ್ದೀನಿ. FS ಮ್ಯಾಗ್ನಿಟ್ಯೂಡ್ ಬರೀತಾ ಇದ್ದೀನಿ ನೋಡಿ. ಇಸ್ ಈಕ್ವಲ್ ಏನಾಗುತ್ತೆ? μ0/4π. Yes, M1 M2 ಅಂದರೆ M0 ಅಪಾನ್ R ಸ್ಕ್ವೇರ್. ಸೌತ್ ಪೋಲಿಂದ ಅಂದರೆ SP ಎಷ್ಟಿದೆ ನೋಡಿ, R-L ಇದೆ. R-L ಹೋಲ್ ಸ್ಕ್ವೇರ್ ಇದೆ. ಬರೆದು ಮರ್ತೋಗ್ದಿರಾ. ಅಲಾಂಗ್ PS ಬಾರ್, ಹೌದಲ್ವಾ? ಅಲಾಂಗ್ PS ಬಾರ್ ಅಂತ ಬರುತ್ತೆ. ಸಿಮಿಲರ್ಲಿ ಇವಾಗ ಏನು ಬರೀತೀರಾ ನೋಡಿ. M0 experiences a repulsive force F n bar due to north pole. ಇದು due to south pole ಅಂತ ಬರೆದಿದ್ದೀನಿ. This is Fn bar due to north pole. ಮತ್ತು ಬರೀತೀರಾ? ನಾನು ಬರೀಬೇಕಾ? Fn ಬಾರ್ ಮ್ಯಾಗ್ನಿಟ್ಯೂಡ್ ಬರೀತಾ ಇದ್ದೀವಿ. ಏನಿದೆ ಹೇಳಿ? μ0/4π M1 M2 ಅಂದರೆ M0. ಡಿಸ್ಟೆನ್ಸ್ ಏನಾಗುತ್ತಪ್ಪ? NP ಅಂತ ಬರೆದಿದ್ದೀವಿ ನೋಡಿ. therefore this is R plus L ಹೋಲ್ ಸ್ಕ್ವೇರ್ ಅಂತ ಬರೆದಿದ್ದೀವಿ. ಇದು ರಿಪಲ್ಸಿವ್ ಅಂದಿದ್ದೀವಲ್ಲ ಅಂದರೆ ನಾರ್ತ್ ಪೋಲಿಂದ ದೂರ ಅಲ್ವಾ. ಅದಕ್ಕೆ ನಾನು ನಿಮಗೆ ಇಲ್ಲಿ ಮತ್ತು ಒಂದು ವೆಕ್ಟರ್ ತೋರಿಸ್ತೀನಿ. ರಿಪಲ್ಷನ್ ಅಂದರೆ ಈ ಥರ ಹೋಗ್ತಾ ಇದೆ. ಹೋಗುವಾಗ ಕೂಡ ನೋಡಿ, ಅವರ್ ವರ್ಕ್ ಶುಡ್ ಬಿ ವಿತ್ ಲಾಟ್ ಆಫ್ ಕಾಮನ್ ಸೆನ್ಸ್. ಸೌತ್ ಪೋಲಿಗೆ ಹತ್ತಿರ ಇದೆ, ನಾರ್ತ್ ಪೋಲಿಗೆ ದೂರ ಇದೆ. ವಾಟ್ ಡಸ್ ಇಟ್ ಮೀನ್? ಯಾವ ಪೋಲಿಗೆ ಹತ್ತಿರ ಇರುತ್ತೋ ಅದಕ್ಕೆ ಫೋರ್ಸ್ ಜಾಸ್ತಿ ಇರುತ್ತೆ. ದೂರ ಇರೋ ಪೋಲಿಗಿಂತ ಫೋರ್ಸ್ ಕಮ್ಮಿ ಇರುತ್ತೆ. ಅಂದರೆ ಮ್ಯಾಗ್ನಿಟ್ಯೂಡ್ ಇವಾಗ ಇಲ್ಲಿ ತೊಗೊಂಡಿದ್ರೆ ಅನ್ಕೊಳ್ಳಿ, FS ಬಾರ್ ಮ್ಯಾಗ್ನಿಟ್ಯೂಡ್ ಜಾಸ್ತಿ, Fn ಬಾರ್ ಕಡಿಮೆ ಇರುತ್ತೆ. ಅದಕ್ಕೆ ಇದಕ್ಕೆ ವೆಕ್ಟರ್ ಕಡಿಮೆ ಇರುತ್ತೆ. ಒಂದು ವೇಳೆ ನೀವು ಆ ಕಡೆ ಪಾಯಿಂಟ್ ತೊಗೊಂಡಿದ್ದೀರ ಅನ್ಕೊಳ್ಳಿ, ವಾಟ್ ಹ್ಯಾಪನ್ಸ್? ಅವಾಗ Fn ಬಾರ್ ಮ್ಯಾಗ್ನಿಟ್ಯೂಡ್ ಈಸ್ ಮೋರ್, FS ಬಾರ್ ಮ್ಯಾಗ್ನಿಟ್ಯೂಡ್ ಈಸ್ ಲೆಸ್ ಆಗುತ್ತೆ. ಬರೆಯುವಾಗ ನೋಡಿ, ಈ ಲೆಂತ್ ಜಾಸ್ತಿ ತೋರಿಸಿದ್ದೀವಿ, ಇಲ್ಲಿ ಕಮ್ಮಿ ತೋರಿಸಿದ್ದೀವಿ. ದಿಸ್ ವೆಕ್ಟರ್ ನಾವು ಲೆಂತ್ ಕಡಿಮೆ ತೋರಿಸಿದ್ದೀವಿ. ಸೊ ದಿಸ್ ವಾಟ್ ಈಸ್ ದ ಡೈರೆಕ್ಷನ್? ದಿಸ್ ಈಸ್ ಅಲಾಂಗ್ SP ಬಾರ್ ಆಗ್ತಾ ಇದೆ, ಹೌದಲ್ವಾ? ದಿಸ್ ಈಸ್ ಅಲಾಂಗ್ SP ಬಾರ್. ಇದು PS ಬಾರ್ ಅಲಾಂಗ್ ಇದು SP ಬಾರ್ ಆಗಿದೆ. ಅದೇ ಅರ್ಥ ಆಗಿದೆ. ದೀಸ್ ಆರ್ ದ ಟೂ ವೆಕ್ಟರ್ಸ್ ಆಕ್ಟಿಂಗ್
in anti-parallel directions. Anti-parallel directions ಇದೆಲ್ಲ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋದೇ ಫೈನಲ್ ಸಿಂಪ್ಲಿಫಿಕೇಶನ್. 2 lines or 3 lines ಸಬ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡಿ ಇವಾಗ ಅಪ್ಪಿ ಅಡಿಷನ್ ಸಬ್ಟ್ರಾಕ್ಷನ್ ಯಾಕೆ ಮಾಡಬೇಕು? 2 + 3 ಅಡಿಷನ್ ಇದೆ. x + y is also addition ಇದೆ. ಸಿಂಪಲ್ಸ್ ಕಾಣಿಸಿದ್ರೆ ಅದೇನೋ ಬೇರೆ ಅನ್ಕೊಳ್ತೀರಾ. 10 years ಸ್ಕೂಲ್ ಮಾಡಿ ಕಾಲೇಜ್ ಬಂದಿದ್ದೀರಾ, 11th ಇಯರ್ ಕೂಡ ಆಗೋಗಿದೆ, 12th ಕ್ಲಾಸಿಗೆ ಬಂದಿದ್ದೀರಾ, ಈವಾಗಲೂ ಅಡಿಷನ್ ಸಬ್ಟ್ರಾಕ್ಷನ್ ಅಂದರೆ ನಿಮ್ಗೆ ದೊಡ್ಡ ಪ್ರಾಬ್ಲಮ್. ನೀವು ಡೆರಿವೇಷನ್ ಅಂತೀರಾ, ಫಿಸಿಕ್ಸಲ್ಲಿ ಮ್ಯಾಥ್ಸ್ ಇರುತ್ತೆ ಅಂತಿದ್ದೀರಾ, ಏನಂದ್ರೆ ಕೆಟ್ಟ ಮಾತು ಮಾತಾಡ್ತಾ ಇರ್ತೀವಿ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವೇರ್ ರೂಟ್ ತಗೊಳ್ಳೋದು, ಇವೆಲ್ಲ ಡು ಯು ಥಿಂಕ್ ಇಟ್ ಇಸ್ ಮ್ಯಾಥ್ಸ್? ಏನು ಶಿವಾನಂದ ಪ್ಲಸ್ಸು ಮೈನಸ್ಸು ಮಾಡಿದ್ರೆ ಮ್ಯಾಥ್ಸ್ ಅಂತಾರೆ, ಅದನ್ನು ಕಾಮನ್ ಸೆನ್ಸ್ ಅಂತಾರೆ. ಅದು ನಂಬರ್ಸ್ ಇದ್ರು, ಸಿಂಬಲ್ಸ್ ಇದ್ರು, ದ ಒನ್ ಅಂಡ್ ದ ಸೇಮ್ ಮೆಥಡ್ ಇರುತ್ತೆ. ಇವಾಗ ನಾವು ಮಾಡೋದು ಏನು ನೋಡಿ, ಇವಾಗ ಕೆಳಗೆ ಬರೀತೇವೆ. ಸಿನ್ಸ್ ಎಫ್ ಎಸ್ ಬಾರ್ ಆ್ಯಂಡ್ ಎಫ್ ಎನ್ ಬಾರ್ ಆರ್ ಆಂಟಿ-ಪ್ಯಾರಲಲ್. ಆಂಟಿ-ಪ್ಯಾರಲಲ್ ಅಂದರೆ ಥೀಟಾ ಇಸ್ ಈಕ್ವಲ್ ಟು 180 degrees ಕಾಣಿಸ್ತದಲ್ವಾ, ಅವಾಗ ನೆಟ್ ಫೋರ್ಸ್ ಏನಾಗುತ್ತೆ ಅಲ್ಲಿದೆ ಅನ್ಕೊಳ್ಳಿ. ನೆಟ್ ಫೋರ್ಸ್ ಏನಾಗುತ್ತೆ ಅಂದರೆ ಎಫ್ ಎಸ್ ಅಂದರೆ ಮಾಡ್ ಎಫ್ ಎಸ್ ಬಾರ್ ಮೈನಸ್ ಮಾಡ್ ಎಫ್ ಎನ್ ಬಾರ್ ಆಗುತ್ತೆ. ಸರಿ, ಎಫ್ ಎಸ್ ಬಾರ್ ಮೈನಸ್ ಬರೀಬೇಕಾ, ಎಫ್ ಎನ್ ಬಾರ್ ಮೈನಸ್ ಬರೀಬೇಕಾ ಅಂದರೆ ಅಲ್ಲೇ ಹೇಳ್ಕೊಳ್ಳಿ. ದಿಸ್ ಪಿ ಎನಿ ಆಕ್ಸಲ್ ಪಾಯಿಂಟ್ ತಗೊಂಡಿದ್ದೀರಾ ಅನ್ಕೊಳ್ಳಿ. If it is nearer to south pole, farther to north pole, or vice versa, axial point cannot be at equidistant from both the poles. Nodi, underline the statement. Mark nodi. Any axial point cannot be equidistant from both the poles. ಎರಡು ಪೋಲಿಂದ ಒಂದೇ ದೂರದಲ್ಲಿ ಇರಕ್ಕೆ ಚಾನ್ಸ್ ಇಲ್ಲ. ಸೊ ಯಾವ ಪೋಲಿಗೆ ಹತ್ತಿರ ಇರುತ್ತೋ ಅದರಿಂದ ಫೋರ್ಸ್ ಜಾಸ್ತಿ. ನಿಯರ್ ಟು ಸೌತ್ ಪೋಲ್ ಎಫ್ ಎಸ್ ಪೋಲ್, ಆಗ ಎಫ್ ಎಸ್ ಮೈನಸ್ ಎಫ್ ಎನ್. ಒಂದು ವೇಳೆ ನಿಯರ್ ಟು ನಾರ್ತ್ ಪೋಲ್ ಆದರೆ ಎಫ್ ಎನ್ ಜಾಸ್ತಿ ಇರುತ್ತೆ, ಯಾವಾಗ ಎಫ್ ಎನ್ ಮೈನಸ್ ಎಫ್ ಎಸ್ ಬರೆಯೋದು ಕಾಮನ್ ಸೆನ್ಸ್. ಇವಾಗ ಇಲ್ಲಿದೆ, ಇಲ್ಲಿ ಬರೆಯೋದು, ಇಲ್ಲಿ ಬರೆಯೋದು. ನಾನು ತೆಗಿಬಿಡ್ತೀನಿ, ಬೆಟ್ಟ ಅಲ್ಲಿ ಮಾಡ್ತೀನಲ್ಲ, ಇದು ತೆಗಿಬಿಟ್ಟು ಮಾತಾಡೋಣ ಇವಾಗ. therefore ಎಫ್ ನೆಟ್ ಏನಪ್ಪ, ಏನು ಕಾಮನ್ ಇದೆ? ಯು ನಾಟ್ ಬೈ 4π ಎಮ್ ನಾಟ್ ಕಾಮನ್ ಇದೆಯಲ್ಲ, ಎಲ್ಲ ಕಾಮನ್ ತಗೊಂಡ್ಬಿಡಿ. ಯು ನಾಟ್ ಅಪಾನ್ 4π mu naught upon 4π m naught ತಗೊಂಡ್ಬಿಟ್ರೆ ನಾವು ಇದೇನು ಮಾಡಿದ್ದೇವೆ? 1 by r minus l whole square minus 1 by r plus l whole square. ನೀವು ಚಿಕ್ಕದು ಕಲ್ತಿದ್ದೀರಾ. what is that? a plus b into a minus b ಏನಾಗುತ್ತೆ? ಇವಾಗ ನಮ್ಮ ಕ್ಯಾಮ್ರಾಮನ್ ಕೇಳಿದ ಆನ್ಸರ್ ಹೇಳ್ತಾರೆ. a plus b into a minus b ಏನಾಗುತ್ತೆ ಶಿವಾನಂದ? ಹೇಳ್ತಾ ಇದ್ದಾರೆ a square minus b square. ಚಿಕ್ಕದು ಕಲ್ತಿದ್ದೀರಾ? ಅದ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ದಿಸ್ ಈಸ್ a plus b a minus b ಅಂದರೆ ಇದು r square minus l square. ಇಬ್ಬರು ಹೇಳಿದೆ, ಸ್ಕ್ವೇರ್ ಇದೆ, ಅದಕ್ಕೆ ನಾವು ಸ್ಕ್ವೇರ್ ಅಂತ ಬರಬೇಕು. therefore ಇವಾಗ ನಾನು ಇಲ್ಲಿ ಮಾಡುವಾಗ mu naught by 4π s m naught LCM ತಗೊಳ್ಳೋದು 7th ಕ್ಲಾಸ್, ಮ್ಯಾಕ್ಸಿಮಮ್ 7th ಕ್ಲಾಸ್, ಅದಕ್ಕೆಲ್ಲ ಜಾಸ್ತಿ ಅದು. ಇವಾಗ ಏನಿದು LCM ಏನಾಯಿತು? a plus b into a minus b ಅಂದರೆ a square minus b square. ಇಬ್ಬರು ಸ್ಕ್ವೇರ್ ಇದ್ದಾರೋ ಅದಕ್ಕೆ ಮೇಲ್ಗಡೆ ಕೂಡ ಏನು ಬರುತ್ತೆ? ಸ್ಕ್ವೇರ್. ಇದೆಲ್ಲ ಡಿನಾಮಿನೇಟರ್. ನ್ಯೂಮರೇಟರ್ ಏನು ಬರುತ್ತೆ? ಇಲ್ಲೇನು ಬರುತ್ತೆ? r plus l whole square ಮೈನಸ್ ಇಲ್ಲೇನು ಬರುತ್ತೆ? r minus l whole square. ಏನಪ್ಪ? ಎಲ್ ಸಿ ಎಂ ತಗೊಳ್ಳೋದು, ಅಡಿಷನ್ ಸಬ್ಟ್ರಾಕ್ಷನ್ ಯಾವ ಕ್ಲಾಸಲ್ಲಿ ಮಾಡಿದ್ದೀರಾ? 7th ಕ್ಲಾಸ್. ಎಲ್ ಸಿ ಎಂ 7th ಕ್ಲಾಸ್, ಸಾರಿ 6th ಕ್ಲಾಸ್. ಹೈಯೆಸ್ಟ್ ಕಾಮನ್ ಮಲ್ಟಿಪ್ಲೈಯರ್, ಹೈಯೆಸ್ಟ್ ಎಲ್ ಸಿ ಎಲ್ಲ ಕಲ್ತಿದ್ದೀರಾ ನೀವು, ರಿಮೆಂಬರ್. ಇವಾಗ ಏನು ಮಾಡಬೇಕು? a plus b whole square minus a minus b whole square ಏನಾಗುತ್ತಪ್ಪಿ? ಇದು ಕೂಡ ಕೇಳಿದ್ವಿ. a plus b whole square plus a minus b whole square ಮಾಡಿದ್ರೆ ಏನಾಗುತ್ತೆ?
2 times a square plus b square ಬರುತ್ತೆ. a square a plus b whole square minus a minus b whole square ಅದೇ ಬರುತ್ತೆ. 4ab ಬರುತ್ತೆ. ಮಾಡಿ ಒಂದ್ಸತಿ ನೋಡಿ ಮಾಡ್ಬಿಡಿ ಹೆಂಗೆ ಕ್ಯಾನ್ಸಲ್ ಆಗುತ್ತೆ. ಇವಾಗ ಏನಾಗುತ್ತೆ a plus b whole square times a minus b whole square. ಸೊ ಫೈನಲ್ ಆಗಿ ನಾನು ಇಲ್ಲಿ ಬರೆದ್ಬಿಟ್ಟು ಅರೇಂಜ್ಮೆಂಟ್ ರೀಅರೇಂಜ್ಮೆಂಟ್ ಆಫ್ ಟರ್ಮ್ಸ್ ನೋಡಿ. ಮತ್ತು ಇದು ಡೆರಿವೇಷನು ಫಿಗರು ಇವೆಲ್ಲ ಹೇಳಬೇಡಿ, ಇದು ಫಿಸಿಕ್ಸು ಅದರಲ್ಲಿರೋದೆಲ್ಲ ಬರೆದಿದ್ದೀವಿ. ಇವಾಗ ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀವಿ. ಸೊ ಫೈನಲಿ ನಾವು ಬರೀತಾ ಇದ್ದೀವಿ ನೋಡಿ. ಎಫ್ ನೆಟ್ ಇಸ್ ಈಕ್ವಲ್ ಟು ಏನಾಗುತ್ತೆ 4 times L times R by ಅಫ್ಕೋರ್ಸ್ ಏನಪ್ಪ ಅದು mu naught upon 4 pi S M naught 4 RL upon R square minus L square whole square. ಸರಿ ಆಯ್ತಾ? ಒಂದ್ಸತಿ ನೋಡಿ ಸಿಂಕ್ ಹಾಕೋಣ. ಅಪ್ಪಿ ಎಲ್ ಸಿ ಎಮ್ ತಗೊಂಡಿದ್ದೀವಿ. ಎಲ್ ಸಿ ಎಮ್ ಇಂದ ಒಂದು ಚಿಕ್ಕ ಸಿಂಪ್ಲಿಫಿಕೇಶನ್ ಮಾಡ್ತಾ ಇದ್ದೀವಿ. ಒಂದ್ಸತಿ ನೋಡ್ಬೇಕು ನೀವು. ಫೈನಲ್ ಲೈನ್ ನೀವೇ ಬರೆದ್ಬಿಡ್ತೀರಿ. ಇವಾಗ ಏನು ಅರೇಂಜ್ಮೆಂಟ್ ಅಂದರೆ ನೋಡಿ, ಅರೇಂಜ್ಮೆಂಟ್ ರೀಅರೇಂಜ್ಮೆಂಟ್ ಅಂತಿದ್ದೀನಲ್ಲ. ದಿಸ್ ಈಸ್ mu naught by 4 pi ಎಸ್. ನಾವಿಲ್ಲಿ 2m naught ಅಂತ ಬರೆದುಬಿಟ್ಟು ಈ ಒಳಗಡೆ ಏನು ಬರೀತಾ ಇದ್ದೀವಿ ಅಂದರೆ 2LM ಅಂತ ಬರೆದಿದ್ದೀವಿ. ದಿಸ್ ಇಸ್ ದ ರೀಅರೇಂಜ್ಮೆಂಟ್. ಈ 4ನ 2 into 2 ಬರೆದಿದ್ದೀನಿ. ದಟ್ಸ್ ಇಟ್. ಆರ್ ಇದಲ್ವಾ? ಎಸ್, ಆರ್ ಬರ್ತಿದ್ದೀವಿ. ಆರ್ ಕೂಡ ಆರ್ ಬರ್ತಿದ್ದೀವಿ ನೋಡಿ. 4ನ 2 into 2 ಮಾಡಿದ್ದೀವಿ. ಸೇಮ್ ಎಮ್ ನಾಟ್ ಇದು 2L ಆಗಿದೆ. ಎಮ್ ಹಾಗೆ ಇದೆ, ಆರ್ ಹಾಗೆ ಇದೆ. ಡಿನಾಮಿನೇಟರ್ ಟರ್ಮ್ ಆರ್ ಸ್ಕ್ವೇರ್ ಮೈನಸ್ ಎಲ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಮಾಡಿದ್ದೀವಿ. ಇವಾಗ ಡೆಫಿನೇಷನ್ ಬೈ ಡೆಫಿನೇಷನ್ ಬಿ ಅಟ್ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ ಎಫ್ ನೆಟ್ ಬೈ ಎಮ್ ನಾಟ್ ಆಗುತ್ತೆ. ಎಫ್ ನೆಟ್ ಬೈ ಎಮ್ ನಾಟ್ ಬಿಕಾಸ್ ಬಿ ಇಸ್ ಈಕ್ವಲ್ ಎಫ್ ಬೈ ಎಮ್ ನಾಟ್ ಇಸ್ ದ ಡೆಫಿನೇಷನ್. ಸೊ ಏನು ಬಿಡುತ್ತೆ? ಎಮ್ ನಾಟ್ ಕ್ಯಾನ್ಸಲ್ ಆಯ್ತಾ? ಈ 2LM ಏನಾಗುತ್ತೆ? ಡೈಪೋಲ್ ಮೊಮೆಂಟ್ ಆಗುತ್ತೆ. ದಟ್ ಈಸ್ ಅವರ್ ಡೆಫಿನೇಷನ್. ಇಸ್ ಇಟ್ ನಾಟ್? therefore ಇವಾಗ ಬರೆಯುವಾಗ ಏನು ಬರೀತೀನಿ? ಎಮ್ ನಾಟ್ ಕ್ಯಾನ್ಸಲ್ ಆಯಿತು. 2 mu naught by 4 pi p. ಎಸ್, mu naught by 4 pi 2m r upon r square minus L square whole square. R square minus L square whole square. By definition ಬರೆದಿದ್ದಲ್ಲ. ಎಸ್, ಬಿಗ್ ಫಾರ್ಮುಲಾ ನಿಮ್ಮ ಪ್ರಕಾರ ನೀವು ನಾನು ಫಸ್ಟ್ ಕಂಪೇರ್ ಮಾಡ್ತಿದ್ದೀನಿ. ಕಂಪೇರ್ ಮಾಡುವಾಗ ಏನು ಹೇಳಿದ್ದೀನಿ? ಆಕ್ಸಿಯಲ್ ಪಾಯಿಂಟ್ ಏನು ಬಂದಿದೆ? ಬಿ ಅಟ್ ಪಿ. ಇವಾಗ ಪಿ ನಥಿಂಗ್ ಬಟ್ ಆಕ್ಸಿಯಲ್, ಬಿಕಾಸ್ ಪಿ ಅನ್ನೋದು ಆಕ್ಸಿಯಲ್ ಬಂದಿದೆ. ಈ ಆಕ್ಸಿಯಲ್ ಏನು ಬಂದ ನೆನಪಿಗೆ ಏನಿದೆ? ಇದೇ ಥರ ಮಾತಾಡಿದ್ದೀವಿ. ಎಫ್ ನೆಟ್ ಬೈ ಕ್ಯೂ ನಾಟ್ ತಗೊಂಡಿದ್ದೀವಿ. ಅಲ್ಲಿ 1/4 pi ಎಪ್ಸಿಲಾನ್ ನಾಟ್ ಬಂತು. ಇಲ್ಲಿ 2m ಅಂದರೆ ಅಲ್ಲಿ 2p ಬಂತು. ಸೇಮ್ ಆರ್ ಸ್ಕ್ವೇರ್ ಮೈನಸ್ ಎಲ್ ಪ್ಲೇಸಲ್ಲಿ ಏನು ಬಂದಿದ್ದಲ್ಲಿ ಎ ಬಂದಿದೆ. ಇದೆಲ್ಲ ಸ್ಕ್ವೇರ್ ಮಾಡಿದ್ದೀವಿ. ಸಿ ದ ಸೇಮ್ ಸಿಮಿಲರ್. ಡಿಫರೆನ್ಸ್ ಏನಿದೆ? ಬಿ ನಾಟ್ ಬೈ 4 pi ಪ್ಲೇಸಲ್ಲಿ 1/4 pi ಎಪ್ಸಿಲಾನ್ ನಾಟ್. ಎಮ್ ಪ್ಲೇಸಲ್ಲಿ ಏನಿದೆ? ಪಿ. ಎಲ್ ಪ್ಲೇಸಲ್ಲಿ ಏನು ಮಾಡಿದೆ? ಎ. ಇಲ್ಲಿ ಎಲ್ ಅಂದರೆ ಏನು? ನಾಟ್ ಲೆಂತ್ ಆಫ್ ದ ಡೈಪೋಲ್. ಇಲ್ಲಿ ಕೂಡ ಎ ಅಂದರೆ ನಾಟ್ ಲೆಂತ್ ಆಫ್ ದ ಡೈಪೋಲ್, ಹಾಫ್ ಲೆಂತ್ ಆಫ್ ದ ಡೈಪೋಲ್ ಅಂತ ಹೇಳಿದೆ. ನಾವು ಡೈರೆಕ್ಷನ್, ಆಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ ಡೈರೆಕ್ಷನ್. ನಾವಿಲ್ಲಿ ಮಾತಾಡುವಾಗ ಏನು ಹೇಳಿದ್ವಿ? ನಾವಿಲ್ಲಿ ಮಾತಾಡುವಾಗ ಮತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ತಗೊಂಡಾಗ ಎಫ್ ಎಸ್ ಬಾರ್ ಜಾಸ್ತಿ ಇತ್ತು, ಎಫ್ ಎನ್ ಬಾರ್ ಕಡಿಮೆ ಇತ್ತು. ದೇವರ ನಮಗೆ ವೆಕ್ಟರ್ ಏನಾಗುತ್ತೆ ಅಂದರೆ ದಿಸ್ ಈಸ್ ವಾಟ್ ಈಸ್ ಎಫ್ ನೆಟ್ bar, and therefore this is what is the axial bar. अब ಈ ಕಡೆ ತೋರಿಸಿ. ಒಮ್ಮೆ ನೀವು ಇಲ್ಲಿ ತಗೊಂಡ್ರು ಕೂಡ this is what is f net. f net ಈ ತರ ಇರುತ್ತೆ, and therefore this is b axial ಇರುತ್ತೆ. Now when you look at this figure, what is the direction? ಅದಕ್ಕೆ ಅನ್ಕೊಳ್ಳಿ. Direction ಹೇಗಿದೆ? along the axial line. ಹೇಗಿದೆ? along the axial line. ಸೌತ್ ಪೋಲ್ ಹತ್ರ ಇದ್ದರೆ ಟುವರ್ಡ್ಸ್ ಸೌತ್ ಪೋಲ್, ನಾರ್ತ್ ಪೋಲ್ಗೆ ಹತ್ರ ಇದ್ದರೆ ಅವೇ ಫ್ರಮ್ ನಾರ್ತ್ ಪೋಲ್. ಈ ಮಾತು ಒಳಗಡೆ ಹಚ್ಚಕ್ಕೆ ಹೇಳ್ಕೊಡಿ, ಬರೀ ಫಿಗರ್ ಬರೀ. ಆಕ್ಸಿಯಲ್ ಪಾಯಿಂಟ್ ಇಫ್ ಇಟ್ ಈಸ್ ನಿಯರ್ ಸೌತ್ ಪೋಲ್,
B axial along the axial line towards South Pole. If it is nearer to North Pole, it is away from North Pole. That is why we now mention that it is along the axial line from South Pole to North Pole. Alladu entagondru towards South Pole away from North Pole anidivalla adannu nanu technical agi correct agi barita idini. So it is along axial line from South Pole to North Pole. Direction important. North Pole to South Pole along the axial line from South Pole to North Pole. Now remember, along the axial line from South Pole to North Pole, yadaru magnetic moment vector along the axial line from South Pole to North Pole. Therefore, ಕೆಳಗಡೆ ಒಂದು ಮಾತು ಬರೀತಾ ಇದ್ದೀನಿ. What is that? B axial vector is always parallel to dipole moment vector. ಮಾತು ನೆನಪಿಟ್ಕೋಬೇಕು. Axial point ಅಲ್ಲಿ ಬಂದರೂ ಕೂಡ B bar vector and M bar vectors are parallel. ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ವಾಪಸ್ ಹೋಗಿ ಕಾಯಿಲ್ಸ್ ಅಂತ ತಗೊಂಡಿದ್ದೀವಿ, ಸರ್ಕ್ಯುಲರ್ ಕಾಯಿಲ್ ತಗೊಂಡು ಮಾತಾಡಿದ್ದೀವಿ, ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಮಾತಾಡಿದ್ದೀವಿ. ಅವೆಲ್ಲ ಕಡೆ ಕೂಡ ಮ್ಯಾಗ್ನೆಟಿಕ್ ಇಂಡಕ್ಷನ್ ಬರೆದಿದ್ದೀವಿ, ಮೊಮೆಂಟ್ ಬರೆದಿದ್ದೀವಿ. ಈ ಬರೆದಿರೋ ರೂಲ್ ಅಲ್ಲಿ ಕೂಡ ಅಪ್ಲಿಕಬಲ್ ಫಾರ್ ಎನಿ ಡೈಪೋಲ್. ಅದು ಬಾರ್ ಮ್ಯಾಗ್ನೆಟ್ ಅಲ್ಲ, ಫಾರ್ ಎನಿ ಡೈಪೋಲ್. ಇಫ್ ವಿ ಕನ್ಸಿಡರ್ ಆಕ್ಸಿಯಲ್ ಪಾಯಿಂಟ್ ಬಿ ಆಕ್ಸಿಯಲ್ ವೆಕ್ಟರ್ ಆಲ್ವೇಸ್ ಪ್ಯಾರಲಲ್ ಟು ಮೊಮೆಂಟ್ ವೆಕ್ಟರ್ ಅನ್ನೋದು ಪಾಯಿಂಟ್. Right? So this is an important concept. ಮತ್ತು ಹೇಳ್ತಾ ಇದ್ದೀನಿ, ಇದು ಆ್ಯಕ್ಚುಲಿ ಫ್ರೀ. ಎಲೆಕ್ಟ್ರಿಕ್ ಡೈಪೋಲ್ಗೆ ಮ್ಯಾಗ್ನೆಟಿಕ್ ಡೈಪೋಲ್ ಈಸ್ ಕಂಪ್ಲೀಟ್ಲಿ ಫ್ರೀ. ಪ್ರಾಕ್ಟೀಸ್ ದಿಸ್. ಇದು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅದರ ಏನೇನು ಚೆನ್ನಾಗಿ ನೋಡಿದರೆ ಆಮೇಲೆ ಇಟ್ಸ್ ವೆರಿ ಸಿಂಪಲ್ ಇಂಗ್ಲೀಷ್ ಟು ರೈಟ್ ದ ಸ್ಟೇಟ್ಮೆಂಟ್ಸ್ ದ ನೋಟ್ಸ್ ಆ್ಯಂಡ್ ಆಮೇಲೆ ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು ಸಿಂಪ್ಲಿ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. That is why I keep on telling you I love physics. I love physics not because I was a junkie of physics, but really this subject helps an individual to use the left part of the brain, the right part of the brain. Brain computer use ಮಾಡಿ, not just memory which we do majority for all the other subjects, but really logical thinking, reasonings, right? Critical thinking, and most important thing is using our common sense, which you call mathematics. Any mathematics, high school in the algebra, calculus, geometry, this, that and all, are using the common sense regularly every day. The one and only subject, physics. I love physics. Keep loving physics. We'll meet in our next class. Thank you.